ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ದ ರಾಮನ್ ಟ್ಯುಟೋರಿಯಲ್ ಫಾರ್ ಜಿಕೆ. ಎಲ್ರಿಗೂ ಕೂಡ ಆಧಾರದ ಸ್ವಾಗತವನ್ನ ಕೋರ್ತಾ ಇವತ್ತಿನ ಈ ತರಗತಿಯಲ್ಲಿ ನಾನ್ ನಿಮಗೆ ಪಿಡಿಒ ಹಾಗೂ ವಿಎಒ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿಯನ್ನ ತಿಳಿಸುವಂತ ಪ್ರಯತ್ನ ಮಾಡ್ತಿದ್ದೇನೆ. ಜೊತೆಗೆ ಈ ಒಂದು ತರಗತಿಯಲ್ಲಿ ನಿಮಗೆ ಆ ಬೇರೆ ಬೇರೆ ವಿಚಾರಗಳ ಬಗ್ಗೆನೂ ಕೂಡ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಎಕ್ಸಾಮ್ ನಿಮಗೆಲ್ಲ ಗೊತ್ತಿದೆ, BA ಎಕ್ಸಾಮ್ಸ್ ಅಕ್ಟೋಬರ್ 27 ವರೆಗೂ ಕೂಡ ಇರುವಂತದ್ದು, ಹಾಗೆ 27 ಗೆ ಇರುವಂತದ್ದು. ಹಾಗೆ ನೆಕ್ಸ್ಟ್ ನಿಮ್ಗೆ PDO ಎಕ್ಸಾಮ್ ಕೂಡ ಡಿಸೆಂಬರ್ ತಿಂಗಳಲ್ಲಿ ಇರೋದ್ರಿಂದ ಅದಕ್ಕೆ ಬೇಕಾಗಿರುವಂತ ತರಗತಿಗಳನ್ನ ನಾವು ನಮ್ಮ ಒಂದು ಚಾನಲ್ ಮೂಲಕ ಕೊಡ್ತಾ ಹೋಗ್ತೇವೆ. ಎಸ್, ಹಾಗಾದ್ರೆ ಇವತ್ತು ನಾನು ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್ ಹಾಗೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತ ಕ್ವಶನ್ಸ್ ಗಳನ್ನ ರೈಸ್ ಮಾಡ್ತಾ ಹೋಗ್ತೇನೆ. ಎಸ್, ನೀವು ಕೂಡ ಆನ್ಸರ್ಸ್ ಗಳನ್ನ ಕಮೆಂಟ್ ಮೂಲಕ ತಿಳಿಸಬಹುದು, ಸಾಧ್ಯತೆ ಇದೆ. ನೋಡಿ, ಮೊದಲನೇದಾಗಿ ಮೊದಲನೇ ಪ್ರಶ್ನೆ ಏನಿದೆ ಅಂತಂದ್ರೆ ಅನ್ಯ ಭಾಷಾ ಪದವನ್ನ ಗುರುತಿಸಿ ಅಂತ ಇದೆ. ಇದನ್ನ ನಿಮಗೆ ಕಂಪಲ್ಸರಿ ಏನ್ ಮಾಡ್ತಾರೆ ಅಂತಂದ್ರೆ ಅನ್ಯ ಭಾಷಾ ಪದಗಳನ್ನ ಗುರುತಿಸ್ಲಿಕ್ಕೆ ಕೊಡ್ತಾರೆ. ಅದರಲ್ಲಿ ಮೊದಲನೇ ಪ್ರಶ್ನೆ ಬಂದು ಹೀಗಿದೆ: ಆಕಾಶ, ಜಾಮೂನು, ಊರು ಮತ್ತೆ ಹಸು ಅಂತ ಇದೆ. ಹಾಗಾದ್ರೆ ಇವೆಲ್ಲವೂ ಕೂಡ ಆಕಾಶ, ಊರು, ಹಸು ಈ ಮೂರು ಕೂಡ ಒಂದೇ ಭಾಷಾ ಪದ ಆಗಿರೋದ್ರಿಂದ ನಾವು ಜಾಮೂನು ಎಂಬ ಪದವನ್ನ ಇಲ್ಲಿ ರಿಮೂವ್ ಮಾಡಬಹುದು. ಸರಿನಾ? ಹಾಗಾಗಿ ಆಪ್ಷನ್ ನಂಬರ್ ಬಿ ಏನಿದೆ ನಿಮ್ಗೆ ಸರಿಯಾದಂತ ಉತ್ತರ. ದಯವಿಟ್ಟು ನೀವು ಅನ್ಯ ಭಾಷಾ ಪದಗಳಾಗಿರ್ಬೋದು, ವಿರುದ್ಧಾರ್ಥಕ ಪದಗಳು, ಸಮಾನಾರ್ಥಕ ಪದಗಳು ಕನ್ನಡದಲ್ಲಿ ಇವನ್ನೆಲ್ಲ ತಿಳ್ಕೊಬೇಕಾಗತ್ತೆ. ಎರಡನೇ ಪ್ರಶ್ನೆ ಬಂದ್ಬಿಟ್ಟು ಇಂಗ್ಲಿಷ್ಗೆ ಸಂಬಂಧಪಟ್ಟಂಗಿದೆ. ಎಲ್ಲ ರೆಡಿ ಇದೀರಲ್ವಾ? ಇಂಗ್ಲಿಷ್ಗೆ ಸಂಬಂಧಪಟ್ಟಂತ ಕ್ವಶನ್ ಏನಿದೆ ಅಂತ ನೋಡೋಣ. ಐ ಡ್ಯಾಶ್ ಯು ಆನ್ ದಿಸ್ ಇಶ್ಯೂ ಅಂತ ಇದೆ. ನಿಮ್ಗೆಲ್ಲ ಗೊತ್ತಿದೆ, ಫ್ರೇಸಲ್ ವರ್ಬ್ ಬಗ್ಗೆ ಗೊತ್ತಿರ್ಬೇಕು, ಹಾಗೆ ಟೆನ್ಸಸ್ ಗಳ ಬಗ್ಗೆನೂ ಕೂಡ ಮಾಹಿತಿ ಇರ್ಬೇಕು. ಯಾಕೆ ಅಂತಂದ್ರೆ ಎಕ್ಸಾಮ್ ಅಂತಂದಾಗ ಸಾಮಾನ್ಯ ಇಂಗ್ಲಿಷ್ ಅಂತಂದ್ರೂ ಕೂಡ ಗ್ರಾಮರ್ ನಾಲೆಜ್ ಇಲ್ಲ ಅಂತಂದ್ರೆ ನಿಮ್ಗೆ ಕಷ್ಟ ಆಗತ್ತ. ಹಾಗಾಗಿ ನಿಮಗ್ ನಾನೇನ್ ತಿಳಿಸ್ತಾ ಇದ್ದೀನಿ, ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಬೇಕು. ನೋಡಿ, ಇಲ್ಲೇನಿದೆ, ಐ ಡ್ಯಾಶ್ ಯು ಆನ್ ದಿಸ್ ಇಶ್ಯೂ ಅಂತಂದ್ರೆ ವಿಷಯ ಅಂತ ಅಂತೀವಿ. ಹಾಗಾಗಿ ಐ ಅಗ್ರಿ ವಿತ್ ಯು ಆನ್ ದಿಸ್ ಇಶ್ಯೂ ಅಂತ ಹೇಳ್ತೀನಿ. ನಾನು ನಿನ್ನ ಈ ವಿಷಯಕ್ಕೆ ಒಪ್ಕೊಳ್ತೀನಿ ಎಂಬ ಅರ್ಥವನ್ನ ಕೊಡುತ್ತೆ. ಅಗ್ರಿ ಅಬೌಟ್ ಬರಲ್ಲ, ಅಗ್ರೀಡ್ ಆನ್ ಬರಲ್ಲ, ಅಗ್ರಿ ಟು ಬರಲ್ಲ. ನಾನು ನಿನ್ನ ಜೊತೆ ಈ ವಿಷಯಕ್ಕೆ ಒಪ್ಪುತ್ತೇನೆ ಅನ್ನೋ ಒಂದು ಮಾಹಿತಿ ಬರ್ಬೇಕು. ಹಾಗಾಗಿ ಆಪ್ಷನ್ ನಂಬರ್ 1 ಏನಿದೆ ಸರಿಯಾದಂತ ಉತ್ತರ. ನೀವು ಕೂಡ ಕಮೆಂಟ್ ಅಲ್ಲಿ ತಿಳಿಸ್ತಾ ಹೋಗ್ಬೇಕು, ನಿಮ್ಗೂ ಕೂಡ ಅದರ ಅನುಭವ ಆಗ್ಬೇಕು. ಆಮೇಲೆ ಇನ್ನೊಂದು ವಿಚಾರ ನಾನು ಏನ್ ತಿಳಿಸ್ತಾ ಇದ್ದೀನಿ ಅಂತಂದ್ರೆ, ಯಾರೆಲ್ಲ PDO ಎಕ್ಸಾಮ್ಸ್ ಗಳಿಗೆ ಪ್ರಿಪರೇಷನ್ಸ್ ಮಾಡ್ತಾ ಇದ್ದೀರಾ, ಅತಿ ಕಡಿಮೆ ದರದಲ್ಲಿ ನಾನು ನಿಮ್ಗೆ PDO ಎಕ್ಸಾಮಿಗೆ ಸಂಬಂಧಪಟ್ಟಂತ ಒಂದು ತಯಾರಿಯನ್ನ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೀವಿ. ಕೇವಲ ನಿಮಗೆ 500 ರೂಪಾಯಿಗಳಲ್ಲಿ, ನೆನ್ಪಿಟ್ಕೊಳ್ಳಿ, ಓನ್ಲಿ 500 ರುಪೀಸ್ ಗಳಲ್ಲಿ ನಿಮ್ಗೆ PDO ತರಗತಿ ತಯಾರಿಯನ್ನ ನಾವು ಮಾಡ್ತಾ ಇದ್ದೀವಿ. ನಿಮ್ಗೆ ಏನೇನ್ ಪತ್ರಿಕೆಗಳಿದೆ, ಕನ್ನಡ ಪತ್ರಿಕೆ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, GK ಪತ್ರಿಕೆ ಆಗಿರ್ಬೋದು, ಎಲ್ಲಾ ಪತ್ರಿಕೆಗಳು ಕ್ಲಾಸಸ್ ಕೂಡ ನಿಮ್ಗೆ ಅವೈಲಬಿಲಿಟಿ ಇರುತ್ತೆ. ಆಲ್ ಆರ್ ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ, PDO ತರಗತಿಗಳನ್ನ ತಗೊಳ್ಬೇಕು ಅನ್ನೋ ಮನಸ್ಸಿದೆ ಅಂತಂದ್ರೆ ನೀವು ಈ ಕೂಡಲೇ ಏನ್ ಮಾಡ್ಬೇಕು ಅಂತಂದ್ರೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. 82176704 ಹಾಗೆ 05 ನಂಬರ್. ಇನ್ನೊಂದು ನಂಬರ್ ಯಾವುದು? 6361153623. ಇದು ಕೇವಲ ದಸರಾ ವಿಶೇಷವಾಗಿ ನನ್ನ ಆಫರ್ ಪ್ರೈಸ್ ನಲ್ಲಿ ನಿಮ್ಗೆಲ್ಲ ಕೊಡ್ತಾ ಇದ್ದೀನಿ. ಮುಂಚೆ ಎಲ್ಲ ನಾವು 1,500 2,000 ತನಕಲ್ಲೂ ಕೂಡ ಫೀಸ್ ತಗೊಂಡಿದೀವಿ. ಇವತ್ತು ನಿಮಗೆ 500 ರೂಪಾಯಿಗಳಲ್ಲಿ ಈ PDO ಒಂದು ತರಗತಿಗೆ ಸಂಬಂಧಪಟ್ಟಂತ ತಯಾರಿಯನ್ನ ನಾವು ಮಾಡ್ತಾ ಇದೀವಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನೀವು ನಮ್ಮ ತರಗತಿಗಳನ್ನ ಜಾಯಿನ್ ಆಗ್ಬೋದು. ಎಸ್, ಹಾಗಾದ್ರೆ ನೀವು ಈ ನಂಬರ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ. ಆಫರ್ಸ್ ಓನ್ಲಿ ಫಾರ್ ಏನಂತ ಹೇಳ್ತೀವಿ, ದಸರಾವರೆಗೂ ಮಾತ್ರ ಆಫರ್ ಇರೋದು. ಅದ್ರ ಒಳಗಡೆನೆ ನೀವು ಪೇಮೆಂಟ್ ಮಾಡ್ಕೊಂಡು ತಗೊಳ್ಳಿ. ಓಕೆ, ನಿಮಗೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಯಾವಾಗ ಇರುತ್ತೆ ಅಂತಂದ್ರೆ 10ನೇ ತಾರೀಕು ಲಾಸ್ಟ್ ಡೇಟ್ ಇದೆ. 10th ಇಸ್ ದ ಲಾಸ್ಟ್ ಡೇಟ್. ಎಲ್ಲಿವರೆಗೂ ಇರುತ್ತೆ ಕೋರ್ಸ್ ಅಂತಂದ್ರೆ ನಿಮ್ಗೆ 50 ಡೇಸ್ ಕೋರ್ಸ್ ಅನ್ನ ಕೊಡ್ತಾ ಇದೀವಿ. 50 ದಿನಗಳ ತಯಾರಿ ನಿಮ್ಗೋಸ್ಕರ. ಎಸ್, ಮುಂದಕ್ಕೆ ಹೋಗೋಣ. ನೋಡಿ, ಅತಿ ಶಕ್ತಿಯುತವಾದಂತ ಆಕರ್ಷಣಾ ಶಕ್ತಿ ಯಾವುದು ಅಂತ ಕೇಳಿದರೆ ದ ಸ್ಟ್ರಾಂಗೆಸ್ಟ್ ಅಟ್ರಾಕ್ಟಿವ್ ಫೋರ್ಸ್ ಈಸ್ ಅಂತ ಇದೆ. ನೋಡಿ, ವಿದ್ಯುತ್ ಸ್ಥಿರ ಬಲ, ಗುರುತ್ವಾಕರ್ಷಣ ಬಲ,
ಹಾಗೆ ಬೈಚಿಕ ಬಲ, ವಿದ್ಯುತ್ ಸ್ಥಿರ ಬಲ ಮತ್ತು ಗುರುತ್ವಾಕರ್ಷಣ ಬಲ ಎರಡೂ ಅಂತ ಇದೆ. ಸೊ ನಿಮ್ಮೆಲ್ಲರ ಉತ್ತರ ನೀವು ಎಕ್ಸ್ಪೆಕ್ಟ್ ಮಾಡಿರ್ತೀರಾ ಅಂತಂದ್ರೆ ಇಲ್ಲಿ ಅಣು ಬಲ ಅಥವಾ ನ್ಯೂಕ್ಲಿಯರ್ ಫೋರ್ಸಸ್ ಏನಿದೆ ಅಂತಂದ್ರೆ ಬಹಳ ಆಕರ್ಷಣವಾಗಿರ್ತಕ್ಕಂತ ಒಂದು ಶಕ್ತಿಯನ್ನ ಹೊಂದಿರ್ತಕ್ಕಂತ ಬಲ, ಎನರ್ಜಿ, ಫೋರ್ಸ್ ಅಂತ ಹೇಳಿ ಕರಿತೀವಿ. ಈ ರೀತಿ ಕ್ವಶನ್ಸ್ ಗಳು ಕೇಳ್ತಾರೆ, 100% ಕೇಳ್ತಾರೆ. ಯಾರು ಕೂಡ PDO ಎಕ್ಸಾಮ್ಸ್ ಅನ್ನ ಪ್ರಿಪರೇಷನ್ಸ್ ಮಾಡ್ತಾ ಇದ್ದೀರಾ, ಹಾಗೆ ಪ್ಲಸ್ ಇದರಲ್ಲಿ ನೀವು VA ಎಕ್ಸಾಮ್ಸ್ ಪ್ರಿಪರೇಷನ್ ಮಾಡೋರು ಕೂಡ ಜಾಯಿನ್ ಆಗ್ಬೋದು. VA ಸ್ವಲ್ಪ ದಿನಗಳಿದೆ, ಅವ್ರಿಗೂ ಕೂಡ ತರಗತಿಗಳನ್ನ ನಾವು ಕೊಡ್ತಾ ಇದೀವಿ. ಯಾರಿಗೆ ಇಂಟ್ರೆಸ್ಟ್ ಇದೆನೋ ನೀವು 500 ರುಪೀಸ್ ಅನ್ನ ಈ ನಂಬರ್ಗೆ ಗೂಗಲ್ ಪೇ ಅಥವಾ ಫೋನ್ ಪೇ ಥ್ರೂ ಪೇ ಮಾಡಿ ಜಾಯಿನ್ ಆಗ್ಬೋದು. ಆಲ್ ಆರ್ ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ, ವಿತ್ PDF ನೋಟ್ಸ್ ಗಳು ಕೂಡ ಅವೈಲಬಿಲಿಟಿ ಇರುತ್ತೆ. ಸರಿನಾ? ಇದಿಷ್ಟು ಹೇಳ್ತಾ ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, ಈ ಆಫರ್ ಕೇವಲ ನಿಮ್ಗೆ 10ನೇ ತಾರೀಕಿನ ತನಕ ಮಾತ್ರ ಇರುತ್ತೆ. ಕಾಗುಣಿತದ ಸರಿಯಾದ ರೂಪವನ್ನ ಗುರುತಿಸಿ ಅಂತ ಇದೆ. ಇದು ಅಂತೂ ಕಂಪಲ್ಸರಿ ಕ್ವಶನ್. ಈ ರೀತಿ ಕ್ವಶನ್ ಗಳನ್ನ ಕೇಳ್ತಾರೆ. ಅಂದ್ರೆ ಕಾಗುಣಿತದ ಸರಿಯಾದ ರೂಪ ಯಾವ ಕ್ವಶನ್, ಯಾವ ಒಂದು ಪದವನ್ನಾದ್ರೂ ನಿಮ್ಗೆ ಎಕ್ಸಾಮ್ ನಲ್ಲಿ ಕೇಳ್ಬೋದು. ಶುಭಾಶಯ, 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 ಶುಭಾಶಯ ಅಂತ ಇದೆ. ಎಲ್ಲಾ ನಾವು ಓದುವಂತ ಸಂದರ್ಭದಲ್ಲಿ ಒಂದೇ ಅಂತ ಅನ್ಸುತ್ತೆ, ಬಟ್ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ, ಶುಭಾಶಯ. ಈ ರೀತಿಯಾಗಿ ಬರ್ದ್ರೆ ಇದು ಸರಿಯಾಗಿದೆ. ಮೇಡಮ್ ಇದು ಆಗ್ಬೋದಲ್ಲ ಅಂದ್ರೆ ಇಲ್ಲಿ ಯಾವುದೇ ರೀತಿ ಒಕ್ಲಸಿ ಇಲ್ಲ, ಸೊ ಅಲ್ವಾ, ಹಂಗಾಗಿ ಇಲ್ಲಿ ಕಾಗುಣಿತ ತಪ್ಪಿದೆ. ಇದು ಬರಲ್ಲ, ಇದು ಬರಲ್ಲ, ಇದು ಬರಲ್ಲ. ಸೊ ದಟ್ ಆಪ್ಷನ್ ನಂಬರ್ ಡಿ ಸರಿಯಾದಂತ ಉತ್ತರ. ಇನ್ನ 5ನೇ ಕ್ವಶನ್ಗೆ ಹೋಗೋಣ. 5ನೇ ಕ್ವಶನ್ ಏನಿದೆ ಗೊತ್ತಾ? ಡ್ಯಾಶ್ ಕ್ಲಾತಿಂಗ್ ಈಸ್ ಬೆಟರ್ ಫಾರ್ ಎಕ್ಸಸೈಸ್ ಅಂತ ಇದೆ. ಯಾವ ಕ್ಲಾತ್ ನಮ್ಗೆ ಎಕ್ಸಸೈಸ್ ಮಾಡ್ಲಿಕ್ಕೆ ಚೆನ್ನಾಗಿರುತ್ತೆ? ಲೂಸ್ ಕ್ಲಾತ್. ನೋಡಿ, ಲೂಸ್, ಲೂಸ್, ಲಾಸ್ಟ್, ಲಾಸ್ಟ್ ಅಂತ ಇದೆ. ಲಾಸ್ಟ್ ಅಂದ್ರೆ ಕೊನೆ ಅಂತ ಅರ್ಥ ಕೊಡುತ್ತೆ. ಲಾಸ್ಟ್ ಅಂದ್ರೆ ಕಳ್ಕೊಳ್ಳೋದು ಅಂತ, ಕಳೆದುಕೊಳ್ಳುವುದು ಅಂತ ಅರ್ಥ ಕೊಡುತ್ತೆ. ಲೂಸ್ ಅಂತಂದ್ರೆ ಲೂಸ್ ಆಗಿದೆ ಅಂತ ಹೇಳ್ತಿಲ್ಲ, ಸಡಿಲ ಅಂತ ಕನ್ನಡದಲ್ಲಿ ಹೇಳ್ಬೋದು. ಇನ್ನ ಲಾಸ್ ಅಂತಂದ್ರೆ ಇದನ್ನು ಕೂಡ ಕಳೆದು ಹೋಗೋದು. ಲಾಸ್, ಲಾಸ್ಟ್, ಲಾಸ್ಟ್ ಅಂತ ಬರುತ್ತೆ. ಇದು ವರ್ಕ್ ಫಾರ್ಮ್ಸ್ ಗಳಾಗುತ್ತೆ. ಸೊ ಹಾಗಾದ್ರೆ ಎಂತ ಕ್ಲಾತ್ ನಮಗೆ ಬೆಟರ್ ಎಕ್ಸಸೈಸ್ ಮಾಡುವಾಗ? ಎಸ್, ಅಬ್ಸಲ್ಯೂಟ್ಲಿ ನೀವೆಲ್ಲರೂ ಕೂಡ ಗೆಸ್ ಮಾಡಿರ್ತೀರ. ಟೈಟ್ ಫಿಟ್ಟಿಂಗ್ ಕ್ಲಾತ್ಸ್ ಹಾಕೊಂಡ್ರೆ ಎಕ್ಸಸೈಸ್ ಮಾಡೋದು ಇಟ್ಸ್ ಹೈಲಿ ಇಂಪಾಸಿಬಲ್ ಅಲ್ವಾ? ಸೊ ದಟ್ ಲೂಸ್ ಕ್ಲಾತ್ಸ್ ಅನ್ನ ಹಾಕೊಂಡಾಗ ಈಸಿಲಿ ನಾವೇನ್ ಮಾಡ್ಬೋದು, ಎಕ್ಸಸೈಸ್ ಮಾಡ್ಲಿಕ್ಕೆ ಕಂಫರ್ಟ್ ಅಂತ ಅನ್ಸುತ್ತೆ. ಎಸ್, ನೆಕ್ಸ್ಟ್ ಕ್ವಶನ್ ಹೋಗೋಣ. ಎಲ್ಲ ರೆಡಿ ಇದೀರಾ ನೀವೆಲ್ಲರೂ? ಇದು ಆಕ್ಚುಲಿ ಬಂದು PDO 2017 ಕ್ವಶನ್ ಪೇಪರ್ ಅನ್ನ ನಾನು ನಿಮ್ ಜೊತೆ ಡಿಸ್ಕಷನ್ ಮಾಡ್ತಾ ಇರೋಂಥದ್ದು. ಆ ಪ್ರಶ್ನೆ ಹೀಗಿದೆ: ಜಾತ ಪದದ ವಿರುದ್ಧ ಪದಗಳನ್ನ ಗುರುತಿಸಿ ಅಂತ ಇದೆ. ಜಾತ, ಇದಕ್ಕೆ ವಿರುದ್ಧಾರ್ಥಕ ಪದಗಳೇನೆಲ್ಲ ಬರುತ್ತೆ? ಸುಜಾತ ಇದೆ, ಪಾರಿಜಾತ ಇದೆ, ಅಜಾತ ಇದೆ, ವಿಜಾತ ಇದೆ. ಸೊ 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗತ್ತೆ ನೋಡಿ. ಸುಜಾತ ಬರುತ್ತಾ? ಬರಲ್ಲ. ಪಾರಿಜಾತ ಇಲ್ಲ, ವಿಜಾತ ಇಲ್ಲ, ಅಜಾತ ಬರುತ್ತ. ಹಾಗಾಗಿ ವಿರುದ್ಧಾರ್ಥಕ ಪದಗಳು, ಸಮಾನಾರ್ಥಕ ಪದಗಳು ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಎಕ್ಸಾಮ್ ದೃಷ್ಟಿಕೋನದಿಂದ, ನೆನ್ಪಿಟ್ಕೊಳ್ಳಿ. ಇನ್ನ ನಾವು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತ ಒಂದು ಕ್ವಶನ್ ನೋಡೋಣ. ಕಲೆಕ್ಷನ್ ಆಫ್ ಅ ಡಾಟಾ ಈಸ್ ಸೇವ್ಡ್ ಬೈ ಅ ಸ್ಪೆಷಲ್ ನೇಮ್ ಕಾಲ್ಡ್ ಅಂತ ಇದೆ. ನೋಡಿ, ಸಂಗ್ರಹಿಸಿದ ದತ್ತಾಂಶವನ್ನ ಒಂದು ವಿಶೇಷವಾದ ಹೆಸರಿನಿಂದ ಶೇಖರಿಸಿದೆ ಅಂತ ಇದೆ. ಹಾಗಾದ್ರೆ ಅದನ್ನ ಏನಂತ ಕರಿತೀವಿ? ಫೈಲ್ ಅಂತ ಕರಿತೀವ. ಯಾವುದೋ ಒಂದು ಡೇಟಾವನ್ನ ನಾವು ಸ್ಪೆಷಲ್ ಆಗಿ ಅದನ್ನ ಶೇಖರಣೆ ಮಾಡಿರ್ತೀವಿ. ಸೊ ಅದನ್ನ ಏನಂತ ಕರಿತೀವಿ? ಫೈಲ್ ಅಂತ ಕರಿತೀವ, ಫೋಲ್ಡರ್ ಅಂತ ಕರಿತೀವ, ಡೇಟಾ ಬೇಸ್ ಅಂತ ಕರಿತೀವ, ಡೈರೆಕ್ಟರಿ ಅಂತ ಕರಿತೀವ. ಈಗ ಕಂಪ್ಯೂಟರ್ ಅಲ್ಲಿ ಒಂದು ಡಾಟಾ ಇದೆ, ಒಂದು ಮಾಹಿತಿ ಇದೆ. ನಾವೆಲ್ಲ ಕಲೆಕ್ಟ್ ಮಾಡಿರೋಂತ ಡಾಟಾವನ್ನ ಶೇಖರಣೆ ಮಾಡಿರ್ತೀವಿ. ಸೊ ಅದನ್ನ ಏನಂತ ಕರಿತೀವಿ ನಾವು? ಎಸ್, ಅದನ್ನ ಫೈಲ್ ಅಂತ ಕರಿತೀವಿ ಅಲ್ವೇನ್ರಿ? ಫೈಲ್ ಎಲ್ಲಾನು ಕೂಡ ಅದಕ್ಕೆ ಹೆಸರು ಕೊಟ್ಟು ಏನ್ ಮಾಡ್ತೀವಿ? ಫೈಲ್ ಅಲ್ಲಿ ನಾವು ಸೇರ್ಸಿರ್ತೀವಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಅಡಿ ಪದಕ್ಕಿರುವಂತ ಇತರ ಅರ್ಥಗಳು ಏನು? ನೋಡಿ, ಮೊನ್ನೆ ನಾನು ಕಡ್ಡಾಯ ಕನ್ನಡ ಪತ್ರಿಕೆ ಏನು VA ಎಕ್ಸಾಮ್ಸ್ ಅಲ್ಲೆಲ್ಲ ಬರ್ದ್ರಲ್ಲ, ಸೊ ಅವರಿಗೆ ನಾನು ಈ ಒಂದು ಕಡ್ಡಾಯ ಕನ್ನಡ ಪತ್ರಿಕೆ ಬರೆಯುವಂತ ಸಂದರ್ಭದಲ್ಲಿ ವಿಡಿಯೋ ಮಾಡಿದ್ದೆ. ಅಡಿ ಅಂತಕ್ಕಂತ ಪದಕ್ಕೆ ಪರ್ಯಾಯ ಪದಗಳು ಏನೇನಿದೆ ಅಂತ ಕೇಳಿದ್ದಾರೆ. ಸೊ ಏನೆಲ್ಲ ಪರ್ಯಾಯ ಪದಗಳು ಬರುತ್ತೆ? ಅಡಿ ಅಂದ್ರೆ ಏನು? ಇಲ್ಲಿ ಅಳತೆ ಮಾಡೋದು. ನೋಡಿ, 2 ಅಡಿ ಇದೆ, 3 ಅಡಿ ಇದೆ ಅಂತೇಳಿ ಅಡಿ ಲೆಕ್ಕ ಹಾಕ್ತೇವೆ. ಹಾಗೆ ಅಡಿ ಅಂದ್ರೆ ಪಾದ ಎಂಬ ಅರ್ಥವನ್ನು ಕೂಡ ಕೊಡುತ್ತೆ ಅಡಿ.
ಕೆಳಗಡೆ ಅಥವಾ ಅಡಿಯಲ್ಲಿ ಇಟ್ಟಿದೀನಿ ನೋಡು ಅಂತ ಹೇಳ್ತೀವಿ. ಕೆಳಗೆ ಎಂಬ ಅರ್ಥ ಕೊಡುತ್ತೆ. ಈ ತರ ಪದಗಳು ಬೇರೆ ಬೇರೆ ಅರ್ಥಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಕ್ಕಂತ ಪದಗಳಿಗೆ ನಾವು ಪರ್ಯಾಯ ಪದಗಳು ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಪರ್ಯಾಯ ಪದಗಳು. ಸಮಾನಾರ್ಥಕ ಪದಗಳು ಬೇರೆ, ಪರ್ಯಾಯ ಪದಗಳು ಬೇರೆ. ಸರಿನಾ? ನೋಡಿ, ಇದು 2017ರ ಕ್ವಶನ್ ಪೇಪರ್ ಆಗಿರೋದ್ರಿಂದ ಆಗಿನ ಇಸ್ರೋ ಚೇರ್ಮನ್ ಹೆಸರನ್ನ ಕೇಳಿದ್ದಾರೆ. ಪ್ರೆಸೆಂಟ್ ಚೇರ್ಮನ್ ಆಫ್ ಇಸ್ರೋ ಈಸ್, ಇದು 2017 ನಲ್ಲಿ ಕೇಳಿರುವಂತ ಪ್ರಶ್ನೆ ಪತ್ರಿಕೆ. ಸೊ ಆವಾಗ ಯಾರಿದ್ರು ಅಂತ ಅನ್ನೋದು. ಸೊ ಅವಾಗ ಎಸ್ ಕಿರಣ್ ಕುಮಾರ್ ಇದ್ರು. ಹಾಗಾದ್ರೆ ಇವಾಗ ಯಾರಿದ್ದಾರೆ ಅದು ಬೇಕಲ್ವಾ? ಎಸ್, ಅವಾಗ ಯಾರಿದ್ರು ಅದು ಓಕೆ, ನಮ್ಗದು ಇವಾಗ ಕರೆಂಟ್ ಅಫೇರ್ಸ್ ಗೆ ಬರೋದಿಲ್ಲ. ಬಟ್ ಇವಾಗ ಯಾರಿದ್ದಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇವಾಗ ಯಾರಿದ್ದಾರೆ? ಶ್ರೀಧರ್ ಪಣಿಕರ್ ಸೋಮನಾಥ್ ಅಂತೇಳಿ. ಇವರು 1963 ನಲ್ಲಿ ಹುಡ್ತಾರೆ. ಹಿ ಈಸ್ ಅನ್ ಇಂಡಿಯನ್ ಏರೋಸ್ಪೇಸ್ ಇಂಜಿನಿಯರ್ ಸರ್ವಿಂಗ್ ಆಸ್ ದ ಚೇರ್ಮನ್ ಆಫ್ ದಿ ಇಂಡಿಯನ್ ಸ್ಪೇಸ್ ರಿಸರ್ಚ್. ಇಸ್ರೋ ಅಂತಂದ್ರೆ ಇಲ್ಲಿ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಎಂಬ ಅರ್ಥ ಕೊಡುತ್ತೆ. ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ ನಲ್ಲಿ ನಿಮಗೆ ಅದು ಬಿಡಿಸ್ಲಿಕ್ಕೂ ಹೇಳ್ಬೋದು. ಅಂಡರ್ ಈಸ್ ಚೇರ್ಮನ್ಶಿಪ್, ಇವರ ಒಂದು ಅಧ್ಯಕ್ಷತೆಯಲ್ಲಿ ಇಸ್ರೋ ಏನ್ ಮಾಡುತ್ತೆ, ಥರ್ಡ್ ಇಂಡಿಯನ್ ಲೂನರ್ ಎಕ್ಸ್ಪ್ಲೋರೇಷನ್ ಮಿಷನ್ ನೇಮ್ ಚಂದ್ರಯಾನ್ 3 ಇವರ ಅಡಿಯಲ್ಲೇ ಮಾಡಿದ್ದು. ಚಂದ್ರಯಾನ್ 3 ಯಾರ ಅಡಿಯಲ್ಲಿ ಮಾಡಿದ್ರಪ್ಪ ಅಂತಂದ್ರೆ ಇವರು ಶ್ರೀಧರ್ ಪಣಿಕರ್. ನೆನ್ಪಿಟ್ಕೊಳ್ಳಿ, ಡಾಕ್ಟರ್ ಶ್ರೀಧರ್. ಸದ್ಯಕ್ಕೆ ಇಸ್ರೋದ ಚೇರ್ಮನ್ ಯಾರಿದ್ದಾರೆ ಅಂದ್ರೆ ಶ್ರೀಧರ್ ಪಣಿಕರ್ ಅಂತೇಳಿ ಹೇಳ್ಬೇಕು. ಈ ವರ್ಷನೇ ಕೇಳ್ತಾರಲ್ವಾ, ಹಾಗಾಗಿ ನೆನ್ಪಿಟ್ಕೊಳ್ಳಿ. ಡಿಸೆಂಬರ್ ಅಲ್ಲಿ ಎಕ್ಸಾಮ್ಸ್ ಇದೆ PDOದು, ಹಾಗೆ BA ಎಕ್ಸಾಮ್ಸ್ ಇದೇ ತಿಂಗಳಲ್ಲಿ ಇದೆ. ಮೋದಿ ಸ್ಕ್ರಿಪ್ಟ್ ಅಂತೇಳಿ ಒಂದು ಮೋದಿ ಲಿಪಿ ಅಂತ ಕರಿತೀವಿ ಇದನ್ನ. ಇಂಗ್ಲಿಷ್ ನಲ್ಲಿ ಮೋದಿ ಸ್ಕ್ರಿಪ್ಟ್ ಅಂತ ಇದೆ. ಸೊ ಇದನ್ನ ಯಾರ ಕಾಲದಲ್ಲಿ ಅಥವಾ ಯಾವ ಒಂದು ಇದ್ರಲ್ಲಿ ಎರಾದಲ್ಲಿ ಅಳವಡಿಸ್ಕೊಂಡಿದ್ರು? ಮೋದಿ ಸ್ಕ್ರಿಪ್ಟ್ ಅನ್ನ ಅಥವಾ ಮೋದಿ ಲಿಪಿ ಅಂತ ಹೇಳ್ತೀವಿ. ಸ್ಕ್ರಿಪ್ಟ್ ಅಂದ್ರೆ ಏನು? ಕನ್ನಡದಲ್ಲಿ ಲಿಪಿ ಅಂತ ಅರ್ಥ ಮಾಡ್ಕೋಬೇಕು. ಈ ಲಿಪಿಯನ್ನ ಯಾರು ಅಳವಡಿಸ್ಕೊಂಡಿದ್ರು? ಒಡೆಯರ್ ಕಾಲದಲ್ಲಿ ಇತ್ತ, ಮರಾಠರ ಕಾಲದಲ್ಲಿ ಇತ್ತ, ಹೊಯ್ಸಳರ ಕಾಲದಲ್ಲಿ ಇತ್ತ, ಅಥವಾ ಜಮೋರಿನ್ನರವರ ಕಾಲದಲ್ಲಿ ಇತ್ತ? ನೀವೆಲ್ರು ಕೂಡ ಯೋಚನೆ ಮಾಡಿ ಕಮೆಂಟ್ ಅಲ್ಲಿ ತಿಳಿಸ್ಬೋದು ಉತ್ತರನ. ಹಾಗೆ ನಾನು ಇನ್ನೊಂದು ಸಲ ಹೇಳ್ತಾ ಇದೀನಿ, ಯಾರೆಲ್ಲ PDOಗೆ ಅಪ್ಲಿಕೇಶನ್ಸ್ ಹಾಕ್ತಾ ಇದೀರಾ ಹಾಕಿ. ಇನ್ನೂ ಅವಕಾಶ ಇದೇನೋ ಅಂತ ಅನ್ಸುತ್ತೆ, ಇವತ್ ಲಾಸ್ಟ್ ಅಥವಾ ಗೊತ್ತಿಲ್ಲ. ಸೊ ಹಾಕಿಲ್ವೋ ನೋಡ್ಕೊಂಡು ಹಾಕೋರಿದ್ರೆ ಅಂದ್ರೆ ಹಾಕಿ. ನೀವು BA ಜಾಯಿನ್ ಆಗ್ತೀನಿ ಅಂದ್ರೂ ಆಗಬಹುದು, PDO ಜಾಯಿನ್ ಆಗ್ತೀನಿ ಅಂದ್ರೂ ಕೂಡ ಆಗಬಹುದು. 500 rupees ನಿಮಗೆ ಫೀಸ್ ಇದೆ. ಯಾಕೆಂದ್ರೆ BA ತುಂಬಾ ಕಡಿಮೆ ದಿನಗಳಿದೆ, ಇನ್ನೊಂದು 20 days ಮಾತ್ರ ನಿಮ್ಗೆ ತಯಾರಿಗೆ ಸಿಗುತ್ತೆ. 20 days ಮಾತ್ರನೇ ಸಿಗೋದು. PDOಗಾದ್ರೆ 50 ದಿನದ ಕೋರ್ಸ್ ನಾವು ನಿಮಗೆ ಕೊಡ್ತಾ ಇದೀವಿ. ಸೊ 500 rupees ಓನ್ಲಿ 500 rupees ಆಫರ್ ಅಲ್ಲಿ ನಿಮಗೆ ಸಿಗ್ತಾ ಇದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ನಾನು ಹೇಳಿದೀನಿ ನಂಬರು 8217670405. ಇವತ್ತಿನ ದಿನ 500 ರೂಪಾಯಿ ನಾವೆಲ್ಲೋ ಹೋಗಿ ಕಳ್ಕೊಂಡ್ ಬರ್ತೀವಿ. ಬಟ್ ಉತ್ತಮ ತರಗತಿಗಳು, ನೋಟ್ಸ್ ಗಳನ್ನ ನೀವು ನೋಡ್ಬೇಕು, ಅದರ ಬೆನಿಫಿಟ್ಸ್ ಅನ್ನ ತಗೊಳ್ಬೇಕು ಅಂತಂದ್ರೆ ನೀವು ಪೇ ಮಾಡಿ ಜಾಯಿನ್ ಆಗ್ಬೋದು. 6361153623. ಯಾವುದೇ ಲೈವ್ ಕ್ಲಾಸಸ್ ನ ಎಂಗೇಜ್ ಮಾಡಲ್ಲ, ರೆಕಾರ್ಡೆಡ್ ಕ್ಲಾಸಸ್ ನ ನಾವು ಕಳಿಸ್ಕೊಡ್ತೀವಿ. ಎಸ್, ಯಾರ ಕಾಲದಲ್ಲಿ ಅಳವಡಿಸ್ಕೊಂಡಿದ್ರಪ್ಪ? ಎಕ್ಸಾಕ್ಟ್ಲಿ ಇದಕ್ಕೆ ರೈಟ್ ಆನ್ಸರ್ ನೀವೆಲ್ಲ ಗೆಸ್ ಮಾಡಿರ್ತೀರಾ, ಮರಾಠರ ಕಾಲದಲ್ಲಿ. ನೋಡಿ, ಮರಾಠರ ದಾಖಲೆಗಳಲ್ಲಿ ಏನ್ ಮಾಡಿದ್ದಾರೆ, ಮೋದಿ ಲಿಪಿಯನ್ನ ಬಳಕೆ ಮಾಡ್ಕೊಂಡಿದ್ದಾರೆ. ಈ ಮೋದಿ ಲಿಪಿ ಅಂತೇಳಿ ಏನ್ ಕರಿತೀವಲ್ಲ, ಇದೊಂದು ಐತಿಹಾಸಿಕ ಲಿಪಿ. ಪ್ರಾಥಮಿಕವಾಗಿ ಮರಾಠಿ ಭಾಷೆ ಬರೆಯೋದಕ್ಕೋಸ್ಕರ ಇದನ್ನ ಬಳಕೆ ಮಾಡ್ತಾ ಇದ್ರು. ಸೊ 17 ಮತ್ತೆ 19ನೇ ಶತಮಾನದವರೆಗೂ ಕೂಡ ಈ ಮರಾಠ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಮೋದಿ ಲಿಪಿ ಬಳಕೆಯಲ್ಲಿ ಇತ್ತು. ಅರ್ಥ ಮಾಡ್ಕೊಳ್ಳಿ. ಎಸ್, ನೆಕ್ಸ್ಟ್ ಬರೋಣ. ಮುಂದಿನ ಕ್ವಶನ್ ಬಂದ್ಬಿಟ್ಟು ನಿಮ್ಗೆ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ. ಏನಿದೆ ಅಂತ ನೋಡೋಣ. ನೋಡಿ, ಭಾರತೀಯ ಸಂವಿಧಾನದ ಈ ಕೆಳಕಂಡ ವಿಧಿಯು ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಜಾರಿಗೊಳಿಸ್ಲಿಕ್ಕೆ ಅವಕಾಶವನ್ನ ನೀಡುತ್ತದೆ. ಹಾಗಾದ್ರೆ ಯಾವುದು ಅಂತ ನೀವೆಲ್ಲ ಗೆಸ್ ಮಾಡಿರ್ತೀರ. ನೋಡಿ, ಭಾರತೀಯ ಸಂವಿಧಾನದ ಈ ಕೆಳಕಂಡ ವಿಧಿ ನಮ್ಮ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಜಾರಿಗೊಳಿಸ್ಲಿಕ್ಕೆ ಅವಕಾಶವನ್ನ ನೀಡುತ್ತೆ. ಸೊ ಅದು ಯಾವುದು ಅಂತ ಕೇಳಿದರೆ ಎಕ್ಸಾಕ್ಟ್ಲಿ ಯಾರೆಲ್ಲ ಆಪ್ಷನ್ ನಂಬರ್ B ಅಂತ 14th ನೋಡಿ 40ನೇ ವಿಧಿ ಏನಿದೆ ಅಂತಂದ್ರೆ ಇದು ನಮ್ಮಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಜಾರಿಗೊಳಿಸ್ಲಿಕ್ಕೆ ಅವಕಾಶವನ್ನ ನೀಡಿದೆ. ನೆಕ್ಸ್ಟ್ ಇಂಗ್ಲಿಷ್ಗೆ ಸಂಬಂಧಪಟ್ಟಂತ ಕ್ವಶನ್ ಇದೆ.
ಕಾಣಿಸ್ತಾ ಇದೆಲ್ಲ ಕ್ವಶನ್ ಪೇಪರ್ ನಿಮಗೆ. ಇಂಗ್ಲಿಷ್ ಸಂಬಂಧಪಟ್ಟಂತ ಕ್ವಶನ್ ಪೇಪರ್ ನೋಡಿ. ಐ ಡಿಡಂಟ್ ಡ್ಯಾಶ್ ಮೈ ಪೇ ಚೆಕ್ ದಿಸ್ ವೀಕ್ ಅಂತ ಇದೆ. ಸೊ ಇಲ್ಲಿ ಈ ಸೆಂಟೆನ್ಸ್ ಯಾವ ಒಂದು ಫಾರ್ಮ್ ನಲ್ಲಿ ಇದೆ ಅನ್ನೋದು ಗೊತ್ತಾಗ್ಬೇಕು ನಮ್ಗೆ. ಯಾವ ಟೆನ್ಸ್ ಫಾರ್ಮ್ ನಲ್ಲಿ ಇದೆ? ಇದು ಆಕ್ಚುಲಿ ಬಂದ್ಬಿಟ್ಟು ಪಾಸ್ಟ್ ಫಾರ್ಮ್ ಅಲ್ಲಿ ಇದೆ ಅಲ್ವಾ, ಡಿಡಂಟ್ ಅಂತ ಇದೆ. ಸೊ ಇದು ಪಾಸ್ಟ್ ನೆಗೆಟಿವ್ ಫಾರ್ಮ್ ನಲ್ಲಿ ಇರುವಂತದ್ದು. ಐ ಡಿಡಂಟ್ ಡ್ಯಾಶ್ ಮೈ ಪೇ ಚೆಕ್ ದಿಸ್ ವೀಕ್ ಅಂತ ಇದೆ. ಸೊ ಹಾಗಾದ್ರೆ ಇಲ್ಲಿ ಐ ಡಿಡಂಟ್ ಅಂತ ಬಂದಿದೆ, ಯಾವ್ದನ್ನ ನಾವು ಯೂಸ್ ಮಾಡ್ಬೇಕು? ರಿಸೀವ್ ಏನಿದೆ, ರಿಸೀವ್ ಅನ್ನ ನಾವು ಇಲ್ಲಿ ವರ್ಬ್ ಅನ್ನಾಗಿ ತಗೋಬೇಕು. ರಿಸೀವ್ಡ್ ಬರಲ್ವಾ ಮೇಡಮ್ ಅಂದ್ರೆ ಆಲ್ರೆಡಿ ಡಿಡಂಟ್ ಅಂತ ಬಂದಿದೆ. ಇಲ್ಲಿ ಡಿಡಂಟ್ ಅಂತ ಬಂದ್ಮೇಲೆ ನಾವು ವರ್ಬಿಗೆ ಯಾವುದೇ ಇಡಿ ಅನ್ನ ಹಚ್ಚಬಾರ್ದು, ತಪ್ಪಾಗತ್ತೆ. ಹಾಗಾಗಿ ಮೇನ್ ವರ್ಬ್ ಏನಾಗುತ್ತೆ, ರಿಸೀವ್ ಮೈ ಪೇ ಚೆಕ್ ದಿಸ್ ವೀಕ್ ಅಂತ ಇದೆ. ನಾನು ಈ ವೀಕ್ ಅಲ್ಲಿ ನನ್ನ ಪೇ ಚೆಕ್ ಅನ್ನ ರಿಸೀವ್ ಮಾಡಿಲ್ಲ ಅಂತ ಅರ್ಥ ಆಗುತ್ತೆ. ನಿಮಗೆ ಗ್ರಾಮರ್ A to Z ನಾನು ಕೊಡ್ತೀನಿ, ಡೋಂಟ್ ವರಿ. ಇಂಗ್ಲಿಷ್ ಗ್ರಾಮರ್, ಕನ್ನಡ ಗ್ರಾಮರ್, ಕಂಪ್ಯೂಟರ್ A to Z ಸಿಗುತ್ತೆ. ಯಾರೆಲ್ಲ ತರಗತಿಗಳನ್ನ ತಗೊಳ್ತಿರೋ ಅವ್ರಿಗೆಲ್ಲರಿಗೂ ಕೂಡ ಸಿಗ್ತದೆ. ದ ಫ್ಯಾಮಿಲಿ ರೆಫ್ಯೂಸ್ ಟು ಡ್ಯಾಶ್ ಎನಿ ಫೈನಾನ್ಷಿಯಲ್ ಸಪೋರ್ಟ್ ಅಂತ ಇದೆ. ಇದು ಕೂಡ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂತ ಒಂದು ಕ್ವಶನ್. ಸೊ ಏನಿದೆ ಅಂದ್ರೆ ದ ಫ್ಯಾಮಿಲಿ ರೆಫ್ಯೂಸ್ ಟು, ದ ಫ್ಯಾಮಿಲಿ ಏನ್ ಮಾಡ್ತಾ ಇದೆ, ರೆಫ್ಯೂಸ್ಡ್ ಮಾಡಿದೆ. ಯಾವುದಕ್ಕೆ? ಎನಿ ಫೈನಾನ್ಷಿಯಲ್ ಸಪೋರ್ಟ್ ಅಂತ ಇದೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ನಂಬರ್ ಸಿ, ಅಕ್ಸೆಪ್ಟ್ ಎನಿ ಫೈನಾನ್ಷಿಯಲ್ ಸಪೋರ್ಟ್. ಆ ಫ್ಯಾಮಿಲಿ ಈ ಫೈನಾನ್ಷಿಯಲ್ ಸಪೋರ್ಟ್ ಕೊಡ್ಲಿಕ್ಕೆ ರೆಫ್ಯೂಸ್ ಮಾಡ್ತಾ ಇದೆ. ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ರೆಫ್ಯೂಸ್ಡ್ ಅಂದ್ರೆ ತಿರಸ್ಕಾರ ಮಾಡ್ತಾ ಇದೆ. ಆಲ್ರೆಡಿ ಇದು ಪಾಸ್ಟ್ ಫಾರ್ಮ್ ಅಲ್ಲಿ ಇದೆ. ಅರ್ಥ ಆಯ್ತಲ್ವಾ? ಸೊ ನಿಮಗೆ ಇಂಗ್ಲಿಷ್ ಅರ್ಥ ಆಗಿಲ್ಲ ಅಂತಂದ್ರೆ ಈಸಿಯಾಗಿ ನಾವು ಇಂಗ್ಲಿಷ್ ಅನ್ನ ಕಲಿತಾ ಹೋಗೋಣ, ಡೋಂಟ್ ವರಿ. 14th ಕ್ವಶನ್ ನೋಡಿ. ದ ಬಾಯ್ ಡ್ಯಾಶ್ ಹಿಸ್ ಮದರ್ ದಟ್ ಹಿ ವುಡ್ ಸರ್ಟನ್ಲಿ ಡೂ ವೆಲ್ ಇನ್ ದ ಎಕ್ಸಾಮಿನೇಷನ್ ಅಂತ ಇದೆ. ಸೊ ನೋಡಿ, ಶೂಡ್, ಎನ್ಶೂರ್ಡ್, ಗ್ಯಾರಂಟೀಡ್, ಇನ್ನೊಂದೇನಿದೆ ಇಲ್ಲಿ ಸ್ವೋರ್ ಅಂತ ಇದೆ. ಸ್ವೋರ್, ಡಿ ಏನಿದೆ ಆಪ್ಷನ್ ಸ್ವೋರ್. ಎಸ್, ಕ್ವಶನ್ ಅರ್ಥ ಆಯ್ತಾ ನಿಮ್ಗೆಲ್ರಿಗೂ ಕೂಡ? ಕ್ವಶನ್ ಅರ್ಥ ಆದ್ರೆ ಈಸಿಯಾಗಿ ನೀವು ಇದನ್ನ ಟ್ಯಾಕಲ್ ಮಾಡ್ಬೋದು. ದ ಬಾಯ್ ಡ್ಯಾಶ್ ಹಿಸ್ ಮದರ್, ನೋಡಿ, ದ ಬಾಯ್ ಡ್ಯಾಶ್ ಹಿಸ್ ಮದರ್, ದ ಬಾಯ್ ಅಶ್ಯೂರ್ಡ್ his mother that he would certainly do well in the examination. ಆ ಮಗು ಅನ್ಕೊಳ್ಳುತ್ತೆ, ಆ ಹುಡುಗ ಅನ್ಕೊಳ್ತಾನೆ, ಅವರ ಅಮ್ಮ ಅನ್ಕೊಂಡಿರ್ತಾರೆ, ನಾನು ತುಂಬಾ ಚೆನ್ನಾಗಿ ಎಕ್ಸಾಮಿನೇಷನ್ ಅಲ್ಲಿ ಮಾಡಿರ್ತೀನಿ, ನಮ್ಮಮ್ಮ ಗೊತ್ತು, ಚೆನ್ನಾಗ್ ಗೊತ್ತು ಅನ್ನೋದಕ್ಕೆ ಐ ಆಮ್ ಅಶ್ಯೂರ್ಡ್ ಅಂತ ಕರಿತೀವಿ. ಐ ಆಮ್ ಅಶ್ಯೂರ್ಡ್, ನನಗ್ ಗೊತ್ತು. ಅಶ್ಯೂರ್ಡ್, ಗ್ಯಾರಂಟಿಡ್ ಬೇರೆ, ಅಶ್ಯೂರ್ಡ್, ನಾನು ಅಶ್ಯೂರ್ಡ್ ಆಗಿ ಹೇಳ್ತೀನಿ, ನೀನ್ ಪಾಸ್ ಮಾಡ್ಕೊಳ್ತೀಯಾ ಅನ್ನೋ ಕಾನ್ಫಿಡೆನ್ಸ್ ಅವ್ರ ಬೆಳೆದಿದೆ ಅಂತ ಹೇಳ್ದಂಗೆ. ಸರಿ, ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಕ್ವಶನ್ 15th ಕ್ವಶನ್ ಕೂಡ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂಗಿದೆ. ನಿಮ್ಗೆ ಇಂಗ್ಲಿಷ್ 35 ಅಂಕಗಳಿಗೆ ಕೇಳ್ತಾರೆ, ಕನ್ನಡನು ಕೂಡ 35ಕ್ಕೆ ಇರುತ್ತೆ, ಆಮೇಲೆ ಇಂಗ್ಲಿಷ್ ಕೂಡ 35 ಇರುತ್ತೆ, ಕಂಪ್ಯೂಟರ್ 30 ಇರುತ್ತೆ. ಸೊ ದಟ್ ತುಂಬಾ ಕೇರ್ಫುಲ್ ಆಗಿ ನೀವು ಸ್ಟಡಿ ಮಾಡ್ಬೇಕು. ದ ಓನ್ಲಿ ಡೆಫಿನೆಟ್ ಆರ್ಟಿಕಲ್ ಇನ್ ಇಂಗ್ಲಿಷ್ ಈಸ್ ಅಂತ ಇದೆ. ನೋಡಿ, ಆರ್ಟಿಕಲ್ಸ್, ಇಂಗ್ಲಿಷ್ ನಲ್ಲಿ ಆರ್ಟಿಕಲ್ಸ್ ಅಂತೇಳಿ ಒಂದು ಕಾನ್ಸೆಪ್ಟ್ ಬರುತ್ತೆ, ನಿಮ್ಗೆಲ್ಲ ಗೊತ್ತಿದೇನೋ ಅಥವಾ ತಿಳ್ಕೊಂಡಿದೀರಾ ಅನ್ಕೊಂಡಿದೀನಿ. ಅಲ್ಲಿ ಇಂಡೆಫಿನೆಟ್ ಆರ್ಟಿಕಲ್ ಮತ್ತೆ ಡೆಫಿನೆಟ್ ಆರ್ಟಿಕಲ್ಸ್ ಅಂತ ಬರುತ್ತೆ. ಇಂಡೆಫಿನೆಟ್ ಅಂದ್ರೆ ಪ್ರಾಪರ್ ಆಗಿ ಇಲ್ದಿರ್ತಕ್ಕಂಥ ವಿಚಾರಗಳು, ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರಗಳು. ಸೊ ಅಲ್ಲಿ ಡೆಫಿನೆಟ್ ಆಗಿ ಇಲ್ದೇ ಇರ್ತಕ್ಕಂಥ ಅಂಶಗಳಿಗೆ ಇಂಡೆಫಿನೆಟ್ ಆರ್ಟಿಕಲ್ ಆದಂತ ಎ ಮತ್ತೆ ಆನ್ ಅನ್ನ ಯೂಸ್ ಮಾಡ್ತೀವಿ. ಹಾಗೆ ಡೆಫಿನೆಟ್ ಆರ್ಟಿಕಲ್ ದ ಸನ್ ಅಂತ ಹೇಳ್ತೀವಿ, ಇರೋದು ಒಂದೇ ಸನ್. ದ ಮೂನ್, ದ ಸನ್, ದ ಗಂಗಾ ರಿವರ್, ದ ಯಮುನಾ ರಿವರ್ ಅಂತ ಹೇಳ್ತೀವಿ, ಡೆಫಿನೆಟ್ ಆಗಿ ಗೊತ್ತಿದೆ. ಹಾಗೆ ಐ ಹ್ಯಾವ್ ಅ ಪೆನ್, ನನ್ನ ಹತ್ರ ಒಂದು ಪೆನ್ ಇದೆ. ಯಾವ ಪೆನ್ನು? ಐ ಹ್ಯಾವ್ ಅ ಪೆನ್ ಅಷ್ಟೇ. ಆಮೇಲೆ ಓವಲ್ ಸೌಂಡ್ಸ್ ಹಿಂದೆಗಡೆ ನಾವು ಆನ್ ಅನ್ನ ಯೂಸ್ ಮಾಡ್ತೀವಿ. ಶಿ ಈಸ್ ಆನ್ ಎಂಜಿನಿಯರ್, ಈ ತರ ಗೊತ್ತಾಯ್ತಾ? ಇದನ್ನ ನನ್ನ ಕ್ಲಿಯರ್ ತರಗತಿಗಳನ್ನ ನಿಮ್ಗೆ ನಮ್ಮ ತರಗತಿಗಳಲ್ಲಿ ತಿಳಿಸ್ಕೊಟ್ಟಿದೀವಿ. ಯಾರೆಲ್ಲ ತರಗತಿಗಳು ತಗೊಳ್ತಿರೋ ಡೆಫಿನೆಟ್ಲಿ ನಿಮಗೆ ವರ್ತ್ ಇರುತ್ತೆ. ಕೇವಲ 500 ರೂಪಾಯಿಗಳಲ್ಲಿ ಇಡೀ ನಮ್ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ನಾವು ಕೊಡ್ತಾ ಇರೋದು ಈ ತರ ಆಫರ್ನ. ಸೊ ಯಾರು ಕೂಡ ಇದನ್ನ ಮಿಸ್ ಮಾಡ್ಕೋಬೇಡಿ ಅಂತ ನಾನು ನಿಮ್ಮ ಹತ್ರ ಹೇಳ್ತೀನಿ. ಹಾಗಾದ್ರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಏನಾಗುತ್ತೆ? ದ. ಡೆಫಿನೆಟ್ ಆರ್ಟಿಕಲ್ ಯಾವುದು? ದ. ಹಾಗೆ
ಕಾಶ್ಮೀರಿ ಕಸ್ಟಮರ್ಸ್ ಫುಡ್ ಅಂಡ್ ಮ್ಯಾರೇಜ್ ಡ್ಯಾಶ್ ಡಿಫರೆಂಟ್ ಅಂತ ಇದೆ. ಈಸ್, ಆರ್ ವಾಸ್. ಕೀರ್ತನ ಅಕ್ಕೋ. ಕಾಶ್ಮೀರಿ ಕಸ್ಟಮ್ಸ್ ಫುಡ್ ಅಂಡ್ ಮ್ಯಾರೇಜ್ ಡ್ಯಾಶ್ ಡಿಫರೆಂಟ್ ಅಂತ ಇದೆ ನೋಡಿ. ಕಾಶ್ಮೀರಿ ಕಸ್ಟಮ್ಸ್ ಫುಡ್ ಅಂಡ್ ಮ್ಯಾರೇಜ್ ಡಿಫರೆಂಟ್ ಅಂತ ಇದೆ. ಇಲ್ಲಿ ಈಸ್ ಅನ್ನೋ ಹೆಲ್ಪಿಂಗ್ ವರ್ಕ್ ಸೇರ್ಸ್ಬೇಕಾ, ಆರ್ ಸೇರ್ಸ್ಬೇಕಾ, ಅಥವಾ ಆರ್ ಅಂದ್ರೆ ಅಥವಾ ಅಂತ ಕನ್ನಡದಲ್ಲಿ ಕೊಡುತ್ತೆ. ಹಾಗೆ ವಾಸ್ ಅಂತ ಸೇರ್ಸ್ಬೇಕಾ, ಏನ್ ಸೇರ್ಸ್ಬೇಕು ನಾವಿಲ್ಲಿ? ಎಕ್ಸಾಕ್ಟ್ಲಿ ಆರ್ ಅನ್ನ ಸೇರ್ಸ್ಬೇಕು. ಯಾಕೆಂದ್ರೆ ಕಾಶ್ಮೀರಿ ಕಸ್ಟಮ್ಸ್ ಇದೆ. ಸೊ ಫುಡ್ ಅಂಡ್ ಮ್ಯಾರೇಜ್ ಅಂತ ಹೇಳಿ ಇಲ್ಲಿ ಮೂರನ್ನ ನಾವು ಬಳಕೆ ಮಾಡಿದೀವಿ. ಹಂಗಾಗಿ ಇದು ಪ್ಲೂರಲ್ ಫಾರ್ಮ್ ಅಲ್ಲಿ ಇರೋದ್ರಿಂದ ನಾವೇನ್ ಮಾಡ್ಬೇಕು? ಆರ್ ಅನ್ನ ಯೂಸ್ ಮಾಡ್ಬೇಕು. ಹಾಗೆ ಸಿಂಗ್ಯುಲರ್ ಇತ್ತು ಅಂತಂದ್ರೆ ಮ್ಯಾರೇಜ್ ಈಸ್ ಅಂತ ಬರ್ತಾ ಇತ್ತು, ಹೀಸ್, ದೇ ಆರ್ ಬರುತ್ತೆ, ಹಿ ಈಸ್ ಬರುತ್ತೆ. ಹಾಗೆ ಪಾಸ್ಟ್ ಟೆನ್ಸ್ ಫಾರ್ಮ್ ಅಲ್ಲಿ ಯೂಸ್ ಮಾಡೋದಾದ್ರೆ ವಾಸ್ ಮಾಡ್ತಾ ಇದ್ವಿ. ಶಿ ವಾಸ್ ಸಿಕ್ ಫಾರ್ ಲಾಸ್ಟ್ ನೈಟ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನಾವೀಗ ಬ್ಯೂಟಿಫುಲ್ ಕ್ವಶನ್ ಕಡೆ ಹೋಗ್ತಾ ಇದೀವಿ. ಐಡೆಂಟಿಫೈ ದ ಡೈನಸ್ಟೀಸ್ ಇನ್ ದ ಕರೆಕ್ಟ್ ಕ್ರಾನಲಾಜಿಕಲ್ ಆರ್ಡರ್ ಅಂತ ಇದೆ ನೋಡಿ. ಸಾಮ್ರಾಜ್ಯಗಳ ಸರಿಯಾದ ಕಾಲಾನುಕ್ರಮಣಿಕೆಯನ್ನ ಗುರುತಿಸಿ ಅಂತ ಇದೆ. ಯಾರಾದ್ಮೇಲೆ ಯಾರು ಬರ್ತಾರೆ ಅನ್ನೋದು ನಿಮಗೆ ಗೊತ್ತಿರ್ಬೇಕು. ವೇಟೆಡ್ 2 minutes ನೋಡಿ. ಇಲ್ಲಿ ಕುಶಾಣರು, ಗುಪ್ತರು, ಶುಂಗರು, ಮೌರ್ಯರು, ಶುಂಗರು, ಗುಪ್ತರು, ಕುಶಾಣರು, ಮೌರ್ಯರು, ಶುಂಗರು, ಕುಶಾಣರು, ಗುಪ್ತರು, ಹಾಗೆ ಶುಂಗರು, ಮೌರ್ಯರು, ಗುಪ್ತರು ಮತ್ತೆ ಕುಶಾಣರು ಅಂತ ಇದೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಆಗುತ್ತೆ. ಯಾಕೆಂದ್ರೆ ಫಸ್ಟ್ ಮೌರ್ಯರು, ಅದಾದ್ಮೇಲೆ ಶುಂಗರ್ ಬರ್ತಾರೆ, ಅದಾದ್ಮೇಲೆ ಕುಶಾಣರು, ಅದಾದ್ಮೇಲೆ ಗುಪ್ತರು. ನೋಡಿ, ಮೌರ್ಯ ಸಾಮ್ರಾಜ್ಯದ ಬಗ್ಗೆ, ಶುಂಗ ಸಾಮ್ರಾಜ್ಯದ ಬಗ್ಗೆ ತಮ್ಗೆಲ್ಲ ಗೊತ್ತಿದೆ ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ 18ನೇ ಪ್ರಶ್ನೆಗೆ ಹೋಗೋಣ. ಭಾರತದಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವು ಸಾಮಾನ್ಯವಾಗಿ ಈ ಸ್ಥಳದಲ್ಲಿ ನಡೆಯುತ್ತದೆ. ಯಾವ ಸ್ಥಳದಲ್ಲಿ ನಡೆಯುತ್ತೆ? ಮುಂಬೈ, ಗೋವಾ, ಹೈದರಾಬಾದ್, ಬೆಂಗಳೂರು ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ನೀವೆಲ್ಲರೂ ಕೂಡ ಗೆಸ್ ಮಾಡಿರ್ತೀರಾ. ಆಪ್ಷನ್ ನಂಬರ್ ಬಿ, ಗೋವಾದಲ್ಲಿ ನಡೆಯುತ್ತೆ ಯಾವಾಗ್ಲೂ. ಮುಂದಿನ ಕ್ವೆಶನ್ ಹೀಗಿದೆ. ಇನ್ನು ಸುಮಾರು 100 ಕ್ವಶನ್ಸ್ ಗಳೆಲ್ಲ ಇದೆ. ನಾನು ಅದನ್ನ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ನೀವು ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಅಲ್ಲಿ ತಿಳಿಸ್ಬೇಕು. ಪ್ರತಿಯೊಬ್ರು ಕೂಡ ತಿಳಿಸಿದ್ರೆ ನಮ್ಗೆ ಮುಂದೆ ಏನ್ ಮಾಡೋದು ಅಂತ ತಿಳಿತಾ ಹೋಗುತ್ತೆ. ಐ ಡ್ಯಾಶ್ ದಟ್ ದ ಡೋರ್ ವಾಸ್ ಲಾಕ್ ಪ್ರಾಪರ್ಲಿ ವೆನ್ ಐ ಲೆಫ್ಟ್ ದ ಹೌಸ್ ಅಂತ ಇದೆ. ಇಲ್ಲಿ ಏನ್ ಯೂಸ್ ಮಾಡ್ಬೇಕು? ಈ ಸೆಂಟೆನ್ಸ್ ನಿಮಗೆ ಅರ್ಥ ಆಯ್ತಾ? ಸೊ ನಾನು ಈ ಮನೆಯಿಂದ ಹೊರಗಡೆ ಹೋದಂತ ಸಂದರ್ಭದಲ್ಲಿ ಡೋರ್ ಅನ್ನ ಪ್ರಾಪರ್ ಆಗಿ ಲಾಕ್ ಮಾಡ್ಕೊಂಡು ಹೋಗಿದ್ದೆ ಅಂತ ಇದೆ. ಅರ್ಥ ಆಯ್ತಾ ನಿಮಗೆ? ಸೊ ಹಾಗಾದ್ರೆ ಇಲ್ಲಿ ಐ ಎನ್ಶೂರ್ಡ್ ದಟ್, ಅಶೂರ್ಡ್ ಆಗಲ್ಲ, ನನಗೆ ಗೊತ್ತಿದೆ. ಐ ಎನ್ಶೂರ್ಡ್ ದಟ್ ದ ಡೋರ್ ವಾಸ್ ಲಾಕ್ಡ್ ಪ್ರಾಪರ್ಲಿ ವೆನ್ ಐ ಲೆಫ್ಟ್ ದ ಹೌಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಈಗ ವೇಗವಾಗಿ ಪ್ರಿಂಟ್ ಮಾಡ್ತಕ್ಕಂತ ಸಾಧನ. ಸೊ ಇದು ಕೂಡ ಕಂಪ್ಯೂಟರ್ ವಿಷಯಕ್ಕೆ ಸಂಬಂಧಪಟ್ಟಂತ ಒಂದು ಕ್ವಶನ್. ಜೆಟ್ ಪ್ರಿಂಟರ್ ಇದೆ, ಥರ್ಮಲ್ ಪ್ರಿಂಟರ್, ಇಂಕ್ಜೆಟ್ ಪ್ರಿಂಟರ್, ಹಾಗೆ ಲೇಸರ್ ಪ್ರಿಂಟ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ, ಲೇಸರ್ ಪ್ರಿಂಟರ್ ಅಂತ ಹೇಳಿ ಕರಿತೀವಿ. ಇದನ್ನ ನಾವು ವೇಗವಾಗಿ ಪ್ರಿಂಟ್ ಮಾಡ್ತಕ್ಕಂತ ಸಾಧನ. ಈ ಪ್ರಿಂಟ್ ನೋಡಿ, ಪ್ರಿಂಟ್ ಅಂದ್ರೆ ಗೊತ್ತಲ್ಲ ನಿಮ್ಗೆ, ಯಾವ್ದೇ ಒಂದು ನೋಟಿಸ್ ಆಗಿರ್ಬೋದು ಅದನ್ನೆಲ್ಲ ಪ್ರಿಂಟರ್ ಕೊಟ್ಟಾಗ ಲೇಸರ್ ಪ್ರಿಂಟರ್ ಮೂಲಕ ನಾವು ಫಾಸ್ಟೆಸ್ಟ್ ಆಗಿ ಪ್ರಿಂಟ್ಗಳನ್ನ ತೆಕ್ಕೊಂಡ್ಬಿಡ್ಬೋದು. ಓಕೆ, ಹಾಗಾಗಿ ಇವತ್ತಿನ ತರಗತಿಯಲ್ಲಿ ನಾನು 20 ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂಡ್ ಆನ್ಸರ್ಸ್ ಗಳನ್ನ ಡಿಸ್ಕಷನ್ ಮಾಡಿದ್ದೀನಿ. ನಾನು ಮುಂದೆ 21ರಿಂದ ಮುಂದುವರೆದಂತ ತರಗತಿಯನ್ನ ಕೂಡ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ನಾನು ಈಗಾಗ್ಲೇ ಹೇಳ್ದಂತೆ ಯಾರೆಲ್ಲ PDO ಎಕ್ಸಾಮ್ಸ್ ಗಳಿಗೆ, BA ಎಕ್ಸಾಮ್ಸ್ ಗಳಿಗೆ ಪ್ರಿಪರೇಷನ್ಸ್ ಮಾಡ್ತಾ ಇದ್ದೀರೋ, ನಮ್ ನಂಬರ್ ಹೀಗಿದೆ 8217670405 ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಿ. ಕೇವಲ 5 ರೂಪಾಯಿಗಳಲ್ಲಿ ನಿಮ್ಗೆ PDO ತರಗತಿಗಳು ಸಿಗ್ತಾ ಇದೆ. 6361153623. ಆದಷ್ಟು ಬೇಗ 10ನೇ ತಾರೀಕಿನ ಒಳಗಾಗೆ ಮಾಡ್ಕೋಬೇಕಾಗತ್ತೆ ನೀವು. ಯಾಕೆಂತಂದ್ರೆ ನಿಮಗೆ ಸಂಡೇ ಇಂದ ತರಗತಿಗಳು ಶುರುವಾಗ್ತಾ ಇದೆ. ಸಂಡೇ ಅಥವಾ ಮಂಡೇ ಇಂದನೂ ಕೂಡ ತರಗತಿಗಳನ್ನ ಕೊಡ್ತಾ ಹೋಗ್ತೀನಿ. ಸೊ ದಟ್ ಈ ಮಾತನ್ನ ನೆನ್ಪಿಟ್ಕೊಳ್ಳಿ. ಮತ್ತು ಕೂಡ ನಾನು ಒಂದು ನೋಟಿಸ್ ಅನ್ನ ಹಾಕ್ತೀನಿ, ಅದ್ರ ಪ್ರಕಾರ ಜಾಯ್ನ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ತರಗತಿಯಲ್ಲಿ ಉಳಿದಂತ ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡ್ತೀನಿ. ಧನ್ಯವಾದಗಳು. ಟೇಕ್ ಕೇರ್. ಫೈನ್.